ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಇಲ್ಲಿ ಒಟ್ಟ 4 ಜ್ಞಾನಗಳನ್ನ ನೀವು ಕಲ್ತ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಜ್ಞಾನದಲ್ಲಿ ಒಂದು ಯಥಾರ್ಥ ಜ್ಞಾನ, ಇನ್ನ ಒಂದು ಅಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಅಂತಂದ್ರೆ ಈಶ್ವರ ಸೃಷ್ಟಿಯಲ್ಲಿ ಇರುವಂತ ವಸ್ತುಗಳನ್ನು ನೋಡಿದ್ದು ಯಥಾರ್ಥ ಜ್ಞಾನ. ಅದರದ ಚಿತ್ರಗಳು, ಮೂರ್ತಿಗಳು ಅವೆಲ್ಲ ನೋಡಿರ್ತೀರಲ್ಲ, ವಿಗ್ರಹಗಳು, ಅವೆಲ್ಲ ಅಯಥಾರ್ಥ ಜ್ಞಾನ. ಮತ್ತ ಅದರೊಳಗ ಪ್ರಮಾಜ್ಞಾನ ಮತ್ತು ಸ್ಮೃತಿ ಜ್ಞಾನ ಅಂತ ಎರಡದ. ಪ್ರಮಾಜ್ಞಾನ ಅಂತಂದ್ರೆ ಈಗ ಸದ್ಯ ನಿಮ್ಮ ಕಣ್ಣೆದುರಿಗೆ ಕಾಣುವಂತ ಜ್ಞಾನ. ಕಣ್ಣಿಗೆ ಕಣ್ಣೆದುರು ಕಾಣ್ತಿರ್ಬೇಕು, ಕಿವಿಗೆ ಕೇಳಿಸ್ತಿರ್ಬೇಕು, ಮೂಗಿಗೆ ವಾಸನೆ ಬರ್ತಿರ್ಬೇಕು, ನಾಲಿಗೆಗೆ ರುಚಿಸ್ತಿರ್ಬೇಕು, ಚರ್ಮಕ್ಕೆ ಸ್ಪರ್ಶಿಸ್ತಿರ್ಬೇಕು. ಅದು ಏನದಂತಂದ್ರೆ ಪ್ರಮಾಜ್ಞಾನ. ಎಂದೋ ಮುಟ್ಟಿದ್ದು, ಎಂದೋ ತಿಂದದ್ದು, ಎಂದೋ ಕೇಳಿದ್ದು, ಎಲ್ಲೋ ನೋಡಿದ್ದು, ಅದು ಎಲ್ಲ ಎಂಥದ್ದು ಸ್ಮೃತಿ ಜ್ಞಾನ. ಇನ್ನೂ ಮುಂದುವರಿದು ಕೆಲವೊಂದು ಭ್ರಮಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಮತ್ಯಾವ ಜ್ಞಾನ? ಮತಿ ಜ್ಞಾನ. ನಿಮಗೆ ತಿಳಿದಂಗೆ ಏನಾರೇ ಅರ್ಥ ಮಾಡ್ಕೊಂಡಿರೋದೇ ಅದು ಮತಿ ಜ್ಞಾನ. ಇಂಥ ಜ್ಞಾನಗಳೆಲ್ಲ ಏನೇನದೋ ಅವೆಲ್ಲ ಒಂದು ಕಡೆ ಹಾಕಿಬಿಟ್ಟಾರ. ಹಾಕಿ ಈಗ ಯಥಾರ್ಥ ಪ್ರಮಾಜ್ಞಾನ, ಅಯಥಾರ್ಥ ಪ್ರಮಾಜ್ಞಾನ, ಮತ್ತ ಯಥಾರ್ಥ ಸ್ಮೃತಿ ಜ್ಞಾನ ಮತ್ತು ಅಯಥಾರ್ಥ ಸ್ಮೃತಿ ಜ್ಞಾನ, ಇವು 4 ಚಂದ ತಿಳ್ಕೊಂಡ್ರಿ ಅಂತಂದ್ರೆ ಈ ಪಾಠ ಸಾರ್ಥಕ ಆಗ್ತದೆ. ಪ್ರಮಾಜ್ಞಾನ ಅಂದ್ರೆ ಲೈವ್, ಈ ಕಣ್ಣೆದರೆ ಕಾಣಬೇಕು. ಈಗೊಂದು ಮತ್ಸ್ಯ ಸಂಗ್ರಹಾಲಯ ಅಥವಾ ಹುಲಿ, ಅದರದ್ದು ಒಂದು ಜೂ, ಪ್ರಾಣಿ ಸಂಗ್ರಹಾಲಯ ಇಂಥಲ್ಲಿದ್ದಾಗ ಏನ್ ಮಾಡ್ತಾರೆ, ಹುಲಿದೇ ಒಂದು ರಕ್ಷಣೆ ಮಾಡೋದಕ್ಕೆ ಒಂದು ಹುಲಿದು ಒಂದು ರಕ್ಷಣೆ ಮಾಡೋದು, ಕರಡಿ ರಕ್ಷಣೆ ಮಾಡೋದು. ಕರಡಿಗಳು ರಕ್ಷಣೆ ಮಾಡೋದಲ್ಲಿ ಹೊಸಪೇಟ್ನಾಗದ 600 ಎಕರೆ ತಗೊಂಡಾರ. ಹೊಸಪೇಟ್ನಾಗ ಕರಡಿಗಳು ಬಿಟ್ಟಾರ, ಅದ್ರಾಗ ಎಲ್ಲ ಕರಡಿಗಳು ರಕ್ಷಣೆ ಮಾಡೋದಕ್ಕೆ. ಒಂದೊಂದ್ ಕಡೆ ಹುಲಿಗಳನ್ನು ರಕ್ಷಣೆ ಮಾಡ್ಲಿಕ್ಕತ್ತಾರ, ಒಂದೊಂದ್ ಕಡೆ ಸಿಂಹಗಳನ್ನು ರಕ್ಷಣೆ ಮಾಡ್ಲಿಕ್ಕತ್ತಾರ. ಈಗ ನೀವು ಅಲ್ಲಿ ಹೋಗ್ತೀರಿ, ಹೋದಾಗ ಅದ್ರದ್ದು ಎಂಟ್ರನ್ಸ್ ಗೇಟ್ನಾಗ ಏನ್ ಹಾಕಿರ್ತಾರ, ಟೈಗರ್ ಕನ್ಸರ್ವೇಷನ್, ಟೈಗರ್ ಹುಲಿಯನ್ನ ರಕ್ಷಣೆ ಮಾಡುವಂತ ಒಂದು ಪ್ರದೇಶಕ್ಕೆ ನೀವು ಹೋದಾಗ ಆ ಗೇಟ್ ಒಳಗೆ ಎದರ ಚಿತ್ರ ಹಾಕಿರ್ತಾರ? ಎದರ್ ಚಿತ್ರ ಹಾಕಿರ್ತಾರ್ರಿ? ಹುಲಿ ಚಿತ್ರ ಹಾಕಿರ್ತಾರ. ಮತ್ತೇನು? ಕರಡಿ ರಕ್ಷಣೆ ಮಾಡೋಂಥದ್ದು ಇತ್ತಂದ್ರೆ ಕರಡಿ ಚಿತ್ರ ಹಾಕ್ತಾರ. ಅಲ್ಲಿ ಚಿತ್ರ ಹಾಕಿರ್ತಾರ. ಈಗ ನೀವು ಹೋದ ಕೂಡಲೇ ಫಸ್ಟಿಗೆ ನಿಮ್ಗೆ ಅದೇನು ಚಿತ್ರ ಕಾಣಿಸ್ತದಲ್ಲ, ಕಣ್ಣೆ ನೋಡ್ಲಿಕ್ಕತ್ತೀರಿ ನೀವು. ಅದು ಪ್ರತ್ಯಕ್ಷ ಜ್ಞಾನ, ಹೌದಾ ಇಲ್ಲ? ಪ್ರಮಾಜ್ಞಾನನೇ ಅದು, ಪ್ರಮಾಜ್ಞಾನನೇ. ಆದ್ರೆ ಅದು ಹುಲಿ ಎಂಥದದ? ಚಿತ್ರದ ಹುಲಿ. ಅದು ನೋಡಿದ್ರೆ ಏನಾರ ಪರಿಣಾಮ ಆಗ್ತದೆ ನಿಮಗೆ? ಚಿತ್ರದ ಹುಲಿ ನೋಡಿದ್ರೆ ಆ ಹುಲಿ ಬಲ್ಲಿ ಹೋಲಕ್ಕೆ ಅಂಜಿಕ್ ಬರ್ತದೆ? ಚಿತ್ರದ ಹುಲಿ ಹತ್ರ ಏನು ಪರಿಣಾಮ ಆಗಲ್ಲ. ಅದಕ್ಕೇನಂತಾರ, ಅದು ಪ್ರಮಾಜ್ಞಾನನೇ ಖರೆ, ಆದ್ರೆ ಎಂಥದ್ದು? ಅಯಥಾರ್ಥ ಪ್ರಮಾಜ್ಞಾನ. ಚಿತ್ರದೊಳಗಿನ ಹುಲಿ, ಚಿತ್ರದೊಳಗಿನ ದೀಪ, ಚಿತ್ರದೊಳಗಿನ ಒಲೆ, ಚಿತ್ರದೊಳಗಿನ ಹುಡುಗಿ, ಚಿತ್ರದೊಳಗಿನ ಕಬ್ಬು, ಇವು ಎದಕ್ಕೆ ಬರ್ತಾವ? ಅಯಥಾರ್ಥ. ಚಿತ್ರದೊಳಗಿನ ಕಬ್ಬು ತಗೊಂಡು ತಿತ್ತೀನಿ ಅಂದ್ರೆ ಬರ್ತದೇನ್ರಿ? ರಸ ಬರ್ತದ? ಚಿತ್ರದೊಳಗಿನ ಹುಡುಗಿಗೆ ಮಾತಾಡಿಸ್ತೀನಿ ಅಂದ್ರೆ ಮಾತಾಡ್ತಾವಕ್ಕೆ? ಚಿತ್ರದೊಳಗಿನ ಹುಲಿ ನೋಡಿದ್ರೆ ನಂಜಿಕ್ ಬರ್ತದ? ಏನಿಲ್ಲ. ಅಯಥಾರ್ಥ ಪ್ರಮಾಜ್ಞಾನ. ಅದೇ ಒಳಗೆ ಹೋಗ್ಬೇಕಾದ್ರೆ ಆ ಚಿತ್ರದೊಳಗಿದ್ದಂಥದ್ದು ಅಯಥಾರ್ಥ ಪ್ರಮಾಜ್ಞಾನದ ಬಲ್ಲಿ ಹೋದಂಗ ಒಳಗೆ ಹೋಗ್ಲಕ್ಕೆ ಹಂಗೆ ಬಿಡ್ತಾರ ನಿಮಗೆ?
ಜೂಕ ಮತ್ತ ಆ ಹುಲಿಗಳನ್ನ ರಕ್ಷಣೆ ಮಾಡುವಂತ ಪ್ರದೇಶಕ್ಕೆ ವ್ಯತ್ಯಾಸ ಏನದ ಅಂತಂದ್ರೆ, ಜೂದಾಗ ಏನ್ ಮಾಡ್ತಾರ, ಆ ಹುಲಿಯನ್ನ ಪಂಜರದಾಗ ಇಡ್ತಾರ. ಜೂದಾಗ ಹುಲಿಯನ್ನ ಪಂಜರದಾಗಿಟ್ಟು ನಿಮಗೆ ಕುಲ್ಲ ಬಿಟ್ಟಿರ್ತಾರ, ಅಡ್ಡಾಡಿ ನೋಡ್ರಿ ಅಂತ. ಆ ಹುಲಿನ ರಕ್ಷಣೆ ಮಾಡುವ ಪ್ರದೇಶ ಇರ್ತದಲ್ಲ, 600 ಎಕರೆ 800 ಎಕರೆ ತಗೊಂಡಿರ್ತಾರಲ್ಲ, ಅಲ್ಲಿ ಏನ್ ಮಾಡಿರ್ತಾರ, ಹುಲಿಗೆ ಕುಲ್ಲ ಬಿಟ್ಟಿರ್ತಾರ. ಹುಲಿಗೆ ಕುಲ್ಲ ಬಿಟ್ಟು ನಿಮಗೇನ್ ಮಾಡ್ತಾರ, ಒಂದು ವ್ಯಾನ್ನ ಕರ್ಕೊಂಡು ಹೋಗ್ತಾರ. ಆ ವ್ಯಾನಿಗೆ ಪಂಜರದಾಗಿರ್ತದ, ವ್ಯಾನ್ ಪಂಜರದಾಗಿರ್ತದ, ಹೌದಿಲ್ಲ? ನಿಮ್ಮನ್ನ ಪಂಜರದಾಗಿಟ್ಟು ಹುಲಿನ ತೋರಿಸ್ತಾರೆ, ಎಲ್ಲ ಕಡೆ ತಿರುಗಾಡಿಸ್ತಾರೆ. ಹುಲಿ ಕುಲ್ಲ ಇರ್ತದ, ಹೊರಗಿರ್ತದ, ನೀವು ಪಂಜರದಾಗಿರ್ತೀರ. ಅವಾಗ ಆ ವ್ಯಾನ್ ಒಳಗ ಸುತ್ತ ಪಂಜರ ಹಾಕಿ ಅದ್ರಾಗ ನಿಂದಿರ್ತಿರ್ತಾರೆ. ನಿಮಗ್ ನೋಡೋದು ಎಲ್ಲ ಹುಲಿಗಳವು ತಿರುಗಾಡಿ ಅಡ್ಡಾಡಿ ತೋರಿಸ್ತಿರ್ತಾರೆ. ಅದು ಎಂತ ಜ್ಞಾನ ಅದು? ಕಣ್ಣೆದ್ರ ಹುಲಿ ಕಾಣ್ಲಕತ್ತವ, ಹೊರಗೆ ಹೋಗೋದ್ ದಮ್ ಇಲ್ಲ, ಪಂಜರ ಬಿಟ್ಟು ಕೆಳಗೆ ಇಳಿಯಕ ದಮ್ ಇಲ್ಲ. ಅದ್ರ ಸಂಗಟ ಪ್ರೀತಿ ಮಾಡಿದವರು, ಅದ್ರ ಸಂಗಟ ಒಳ್ಳೆ ಬಾಲ್ಯದಿಂದ ಸಣ್ಣ ಮರಿ ತಂದು ಸಾಕಿದವರು ಅದ್ರ ಸಂಗಟ ಹೆಂಗ್ ಆಟ ಆಡ್ತಾರ. ಗ್ರೂಪ್ನ ಕಳಿಸಿನಲ್ಲ ಚಿತ್ರಗಳು, ಅದರಿಂದ ಸುಖ ದುಃಖ ಸಿಗ್ತದ, ಭಯ ಸಿಗ್ತದ, ಚಿಂತೆ ಆಗ್ತದ, ಎಲ್ಲ ಆಗ್ತದ, ಪರಿಣಾಮ ಆಗ್ತದ. ಅದು ಏನಪ್ಪಾ ಅಂತಂದ್ರೆ ಯಥಾರ್ಥ ಪ್ರಮಾಜ್ಞಾನ. ಯಥಾರ್ಥ ಪ್ರಮಾಜ್ಞಾನ. ಈಗ ನಮಗ ಈ ಒಂದು ಬ್ರಹ್ಮ ಸ್ವರೂಪದ ಜ್ಞಾನ ಆಗಬೇಕು ಅಂತಂದ್ರೆ ಈ ರೀತಿಯಾದಂತ ಯಥಾರ್ಥ ಪ್ರಮಾಜ್ಞಾನದಿಂದ ಆಗ್ತದೆ ಹೊರತು ಅಯಥಾರ್ಥ ಪ್ರಮಾಜ್ಞಾನದಿಂದ ಆಗಂಗಿಲ್ಲ. ಚಿತ್ರದಿಂದ ಮೂರ್ತಿಲಿಂತ ಆಗಂಗಿಲ್ಲ. ಏನ್ ಮಾಡ್ಬೇಕು? ನಿಜವಾದ ಹುಲಿನ ನೋಡ್ಬೇಕು ಅಂದಂಗ ಇಲ್ಲಿ ನಿಜವಾದ ಬ್ರಹ್ಮನನ್ನು ನೋಡಬೇಕು. ಇರೋವನು ಒಬ್ಬನೇ ಬ್ರಹ್ಮ, ಆ ಬ್ರಹ್ಮ ಎಲ್ಲ ಕಡೆ ಅದನ. ಇದು ಗುರು ಹೇಳ್ದ, ಶಿಷ್ಯ ಕೇಳ್ದ. ಇಷ್ಟಕ್ಕೆ ಮುಗಿದ್ರೆ ಆಗ್ತದ? ಕಾಣ್ಬೇಕಲ್ಲ, ನೋಡ್ಬೇಕಲ್ಲ. ಕಣ್ಣಿಗೆ ಏನ್ ಕಾಣುತ್ತದ ಅದೆಲ್ಲ ಬ್ರಹ್ಮ ಅಂತ ನೋಡ್ಬೇಕಲ್ಲ. ಬ್ರಹ್ಮನೇ ಏನಾಗೇನ? ಕಲ್ಯಾಣಪ್ಪನವರು ಇದ್ದಾರೆ. ಕಲ್ಯಾಣಪ್ಪ ಅಂದ್ರೇನು? ನಾಮರೂಪ. ಆ ನಾಮರೂಪಗಳನ್ನು ಬಿಟ್ರೆ ಅಲ್ಲಿ ಏನದ? ಆತ್ಮನೇ ಆದ ಇಲ್ಲ. ನಾಮರೂಪ ಇದ್ದದ್ದಕ್ಕೆ ಏನಾಗ್ಯದ? ಮಾಯೆಯ ಅಂಶದಿಂದ ಕಲ್ಯಾಣಪ್ಪವ್ರು ಬೇರೆ, ನಾವು ಬೇರೆ. ಈ ನಾಮರೂಪಗಳನ್ನು ಬಿಟ್ರೆ ಒಳಗಿರೋ ಆತ್ಮ, ಕಲ್ಯಾಣಪ್ಪವರ ಆತ್ಮ, ನಮ್ಮ ಆತ್ಮ, ದ್ವಾಪರ ಯುಗದ ಕೃಷ್ಣನ ಆತ್ಮ, ಅಂಬೇಡ್ಕರ್ನ ಆತ್ಮ, ಗಾಂಧಿ ಆತ್ಮ, ಸುಭಾಷ್ ಚಂದ್ರನ ಆತ್ಮ, ಕಿತ್ತೂರು ಚೆನ್ನಮ್ಮನ ಆತ್ಮ, ಆತ್ಮಗಳು ಬೇರೆ ಬೇರೆ ಅದಾವೇನ್ರಿ? ಒಂದೇ ಆತ್ಮ, ಒಂದೇ ಚಿನ್ನದಿಂದ ಎಲ್ಲ ಆಭರಣಗಳು ಹೆಂಗಾಗ್ಯಾವ? ಒಂದೇ ಆತ್ಮದಿಂದ 84 ಲಕ್ಷ ಜೀವರಾಶಿಗಳಾಗ್ಯಾವ. ಅದಕ್ಕೆ ನಾಮ ರೂಪಗಳನ್ನ ಬಿಟ್ಟು ಕೇವಲ ಅಸ್ಥಿ ಭಾತಿ ಪ್ರಿಯ ಸತ್ ಚಿತ್ತು ಆನಂದವನ್ನ ನೋಡೋದು ಕಲಿಬೇಕು. ಯಥಾರ್ಥ ಪ್ರಮಾಜ್ಞಾನದ ದರ್ಶನ ಮಾಡ್ತಾ ಇರಬೇಕು. ಇದೇ ಇದಕ್ಕೇನಂತಾರ? ಬರೇ ಹೇಳ್ತೀರಿ ಆಚಾರ ಏನದಪ್ಪ ನೀವು ನಿನ್ನ ಸತ್ಸಂಗದಾಗ ಏನ್ ಆಚಾರ ಅಂದ್ರ, ಮುಂಜಾನೆ ಎದ್ದು ಜಳಕ ಮಾಡಿ 1 ತಾಸು ಲಿಂಗ ಹಿಡ್ಕೊಂಡು ಕುಂತು ದೀಪ ಹಚ್ಕೊಂಡು ರುದ್ರಾಕ್ಷಿ ಅಣಸ್ಕೋತ ಮಂತ್ರ ಹೇಳ್ಕೋತ ಆ ಲಿಂಗ ನೋಡ್ಕೋತ ಕುಂದ್ರದು ಆಯ್ತು. ಲಿಂಗ ನೋಡಿದ್ಮೇಲೆ ಮುಂದೆ ನೋಡೋದು ಎಷ್ಟತ್ ನೋಡ್ತೀರಿ? ಅರ್ಧ ತಾಸ, 40 ನಿಮಿಷ, 10 ನಿಮಿಷ ನೋಡಿ ಮತ್ತೆ ಕಡೆಗೆ ಬಂದ್ಮೇಲೆ ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಇದು ಆಚಾರ. ಈ ಆಚಾರ ಮಾಡಿದ್ರೆ ಇವತ್ತು ಬಹಳ ಚಂದ ಹೇಳಿದ್ರು ಎದ್ರಾಗ ಶೂನ್ಯ ಸಂಪಾದನೆ ಪಾಠದೊಳಗೆ. ಇದು ಆಚಾರ ಮಾಡಿದ್ರೆ ಈ ಆಚಾರನೇ ಈ ಬ್ರಹ್ಮಜ್ಞಾನ ಏನದಲ್ಲ, ಅರಿವದಲ್ಲ, ಅರಿವಿಗೆ
ಶರೀರ ಇದ್ದಂಗ, ಕಾಯ ಇದ್ದಂಗ. ನಿಮ್ಮ ಜ್ಞಾನ ಏನದಲ್ಲ, ಬ್ರಹ್ಮ ದರ್ಶನ ಮಾಡ್ಕೋಬೇಕನ್ನೋದು ನಿಮ್ಮ ಜ್ಞಾನ ಅದಲ್ಲ, ಆ ಜ್ಞಾನಕ್ಕೆ ಆಚಾರನೇ ಶರೀರ. ನೀವು ಬ್ರಹ್ಮ ದರ್ಶನ, ಬ್ರಹ್ಮ ಅದನ್ನ ಬಾಯಿಲೆ ಹೇಳಿ ನೋಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಜೀವಂತಿಕೆ ಬರ್ತದೆ. ನಾವು ಹೇಳೋದು ಥಿಯರಿ, ಪ್ರಾಕ್ಟಿಕಲ್ಲಿ ನೋಡ್ಲಿಲ್ಲ ಅಂದ್ರೆ ಬರಂಗಿಲ್ಲ. ಅದಕ್ಕೆ ಥಿಯರಿ ಹೇಳಿದ್ದಕ್ಕೆ ಜೀವ ಬರ್ಬೇಕಾದ್ರೆ ಅಲ್ಲಿ ಪ್ರಾಕ್ಟಿಕಲ್ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಅದು ಬ್ರಹ್ಮ ಅಂತ ನೋಡ್ಬೇಕು, ಅದು ಬರ್ಬೇಕು. ಎಲ್ಲವನ್ನ ಬ್ರಹ್ಮ ಅಂತ ನೋಡ್ಬೇಕು. ತಾನೂ ಬ್ರಹ್ಮ, ಎಲ್ಲನೂ ಬ್ರಹ್ಮ ಆದ್ರೆ ತಾನೂ ಬ್ರಹ್ಮನೇ ಆಗಿರ್ತಾನ. ಯಥಾರ್ಥ ಪ್ರಮಾಜ್ಞಾನದಿಂದ ಏನಾಗ್ತದಪ್ಪ, ಏನೇನು ನೋಡ್ತೀರಿ ಅದೆಲ್ಲ ಬ್ರಹ್ಮ ಸ್ವರೂಪ ಅಂತ ನೋಡುವಂಥದ್ದು ಆಚಾರ ಮಾಡ್ತಾ 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 ಅಂತಃಕರಣ ಅದಾಕೋತ ಏನಾಗ್ತದ, ಏನನ್ನು ನೋಡ್ತೀರಿ ಅದು ನೀವೇ ಆಗ್ತೀರಿ, ನೀವು ಅದೇ ಆಗ್ತೀರಿ. ವಾಟ್ ಎವರ್ ಯು ಸಿ ಯು ವಿಲ್ ಬಿಕಮ್ ದ್ಯಾಟ್ ಓನ್ಲಿ. ಏನನ್ನು ನೋಡ್ತೀರಿ ನೀವು ಅದೇ ಆಗ್ತೀರಿ. ಬ್ರಹ್ಮನನ್ನೇ ನೋಡಿದ್ರೆ ನೀವು ಬ್ರಹ್ಮನೇ ಆಗ್ತೀರಿ. ಏನನ್ನು ಕೇಳ್ತೀರಿ ನೀವು ಅದೇ ಆಗ್ತೀರಿ. ಬ್ರಹ್ಮನ ನಾದ ಅಂತ ನೀವು ಎಲ್ಲಾ ಶಬ್ದಗಳಲ್ಲಿ ಬ್ರಹ್ಮನ ನಾದವನ್ನೇ ಕೇಳಿದ್ರಿ ಅಂತಂದ್ರೆ ನೀವು ಬ್ರಹ್ಮ ಸ್ವರೂಪರೇ ಆಗ್ತೀರಿ. ಅದನ್ನು ಬಿಟ್ಟು ಬೇರೆ ಏನರೇ ನೋಡಿದ್ರಿ, ಏನರೇ ಕೇಳಿದ್ರಿ, ಬ್ರಹ್ಮನ ಹೊರತಾಗಿ ನೀವು ಏನರೇ ಮಾಡಿದ್ರಿ, ಆಯ್ತು, ಅದೆಲ್ಲ ಕರ್ಮದಾಗ ಬಂದ್ಬಿಡ್ತದೆ. ಹಂಬಲಿಸಿದರು ಮನುಜ ಕರ್ಮವೆಂಬ ಜಾಲದೊಳು ಸಿಲುಕಿ ಮುಕ್ತಿಯನು ಅಂತ. ಮುಕ್ತಿ ಬೇಕು ಅಂತಂದ್ರೆ ನೀವು ಬ್ರಹ್ಮ ಸ್ವರೂಪರಾಗಿ ನೀವು ಮುಟ್ಟುವ, ಮೂಷಿಸುವ, ಕೇಳುವ, ಹೇಳುವ, ಮತ್ತೇನ್ ಮಾಡ್ತಿರಲ್ಲ, ರುಚಿಸುವ, ನೋಡುವ ಎಲ್ಲನೂ ಬ್ರಹ್ಮ ಅಂತ ತಿಳ್ಕೋಬೇಕು. ಬ್ರಹ್ಮ, ಶಿವ, ಆತ್ಮ, ಚೇತನ, ಕೂಟಸ್ಥ, ಸಾಕ್ಷಿ ಅಂತ ತಿಳ್ಕೋಬೇಕು. ಇದು ಯಥಾರ್ಥ ಪ್ರಮಾಜ್ಞಾನ. ಯಥಾರ್ಥ ಪ್ರಮಾಜ್ಞಾನ, ಅಯಥಾರ್ಥ ಪ್ರಮಾಜ್ಞಾನ ಸ್ವಚ್ಛ ತಿಳಿತಾ. ಚಿತ್ರಗಳು, ಮೂರ್ತಿಗಳು ಏನೆಲ್ಲ ನೀವು ಮನುಷ್ಯರು ಮಾಡಿದ್ದು ಇರ್ತಾವಲ್ಲ, ಇವೆಲ್ಲ ಅಯಥಾರ್ಥ ಪ್ರಮಾಜ್ಞಾನ. ಯಥಾರ್ಥ ಪ್ರಮಾಜ್ಞಾನ ಅಂದ್ರೆ ಈಶ್ವರ ಸೃಷ್ಟಿ, ಅಲ್ಲಿರುವಂತ ನಿಜವಾದ ಹುಲಿ, ನಿಜವಾದ ಜೀವರುಗಳನ್ನು ನೋಡೋದು, ಅದು ಯಥಾರ್ಥ ಪ್ರಮಾಜ್ಞಾನ. ಅಯಥಾರ್ಥ ಪ್ರಮಾಜ್ಞಾನದಿಂದ ತತ್ವಮಸಿ ಭಾನವಾಗುವುದಿಲ್ಲ. ಯಥಾರ್ಥ ಪ್ರಮಾಜ್ಞಾನದಿಂದವೇ ಮುಂದೆ ನಮಗೆ ತತ್ವಮಸಿ ಭಾನಕ್ಕೆ ಅನುಕೂಲ ಆಗ್ತದ. ಮುಂದೆ ಯಥಾರ್ಥ ಸ್ಮೃತಿ ಜ್ಞಾನ, ಅಯಥಾರ್ಥ ಸ್ಮೃತಿ ಜ್ಞಾನ. ಜೂ ನೋಡಿ ಬಂದಿರಿ, ಮನೆಗೆ ಬಂದ್ರಿ, ಅಲ್ಲಿದು ನೋಡಿ ಬಂದ್ಬಿಟ್ರಿ. ಮನೆಗೆ ಬಂದ ಮೇಲೆ ಈಗೇನಾಯ್ತು, ಅದರದ್ದು ಚಿತ್ರ ನೋಡಿರಿಲ್ಲ, ಹುಲಿ ಚಿತ್ರ ಈಗ ನೋಡಿದ್ದು, ಅದೇನು ಚಿತ್ರ ನಿಮ್ ಕಣ್ಣೆದ್ರಿಗೆ ಅದೇನೀಗ ಇಲ್ಲ. ಅದು ನೀವು ಕಣ್ಣೆದ್ರಿಗಿಲ್ಲ. ಆದ್ರೆ ಆ ಗೇಟ್ ಒಳಗ ಹುಲಿ ಚಿತ್ರ ನೋಡಿದ್ದು ಜ್ಞಾನ ಏನದಲ್ಲ, ಅದೇನದ ಸ್ಮೃತಿ ಜ್ಞಾನ, ಅಯಥಾರ್ಥ ಸ್ಮೃತಿ ಜ್ಞಾನ. ಅದು ಏನಾರೆ ಗೇಟ್ನಾಗಿಂದ ಹುಲಿದು ಚಿತ್ರದ ನೆನಪು ಬಂದ್ರೆ ನಿಮ್ಗೆ ಏನಾರೆ ಅಂಜಿಕೆ ಬರ್ತದೆ ಅನ್ನೋದು? ಏನು ಅಂಜಿಕೆ ಬರಲ್ಲ. ಖರೆ ಅದ್ರ ಮುಂದ ಪ್ರಮಾಜ್ಞಾನ ಆಗಾಗೆ ಅಂಜಿಕೆ ಬಂದಿಲ್ಲ ಆ ಹುಲಿ ಚಿತ್ರದ ಮುಂದೆ. ಈಗ ನೆನಪು ಬಂದ್ರೆ ಅಂಜಿಕೆ ಬರ್ತದೇನ್ರಿ? ಬರಲ್ಲ. ಅದಕ್ಕೇನಂತಾರ? ಅಯಥಾರ್ಥ ಸ್ಮೃತಿ ಜ್ಞಾನ. ಚಿತ್ರದ ಹುಲಿಯನ್ನು ನೋಡಿದ ನೆನಪು. ಮತ್ತೆ ಯಥಾರ್ಥ ಸ್ಮೃತಿ ಜ್ಞಾನ ಅಂದ್ರೆ ಅಲ್ಲಿ ನೋಡ್ಲಕ್ ಹೋದಾಗ ಖರೇ ಹುಲಿ ನೋಡಿರಿ ನೀವು. ಆ ಹುಲಿ ಈಗಿಲ್ಲ ನಿಮ್ ಕಣ್ಣೆದರ. ಅದು ಎಲ್ಲದ? ನಿಮ್ ಸ್ಮೃತಿ ಒಳಗದ. ಯಥಾರ್ಥ ಸ್ಮೃತಿ ಜ್ಞಾನ, ಅಯಥಾರ್ಥ ಸ್ಮೃತಿ ಜ್ಞಾನ. ಖರೆ ಹುಲಿನೇ ನೋಡಿದ್ದು ನಿಮಗೆ ನೆನಪು ಬಂದ್ರೆ ಅಂಜಿಕೆ ಬರ್ತದೇನ್ರಿ? ಬರಂಗಿಲ್ಲ. ಖರೆ ಹುಲಿ ನೋಡಿದ್ದು ನೆನಪು ಬಂದ್ರು ಅಂಜಿಕೆ ಬರಲ್ಲ. ಆ ಚಿತ್ರದ ಹುಲಿ ನೋಡಿದ್ದು ನೆನಪು ಬಂದ್ರು ಅಂಜಿಕೆ ಬರಲ್ಲ.
ಮತ್ತ ಹುಲಿ ಚಿತ್ರನೇ ನಿಮ್ ಕಣ್ಣೆದುರಿಗಿದ್ರು ಅಂಜಿಕೆ ಬರಲ್ಲ. ಇವೆಲ್ಲ ಏನಾತವ, ಇವೇ ವೈಭವ ಬಾಳಾಗ್ಬಿಟ್ಟವೆ ಈ ಜಗತ್ತಿನೊಳಗೆ. ನಿಜವಾದ ಹುಲಿ ನೋಡಿ ಅದರ ಅನುಭವ ತಗೊಳಕ ಆಗ್ತಾ ಇಲ್ಲ. ಅದೇ ರೀತಿ ಬ್ರಹ್ಮನನ್ನ ನಾವು ಪ್ರತ್ಯಕ್ಷವಾಗಿ ಕಂಡು, ಬ್ರಹ್ಮ ಪ್ರತ್ಯಕ್ಷದನ ಅಪ್ರತ್ಯಕ್ಷದನ್ರಿ? ಎಲ್ಲ ಅಂದ್ರೆ ಅಪ್ರತ್ಯಕ್ಷ, ಪ್ರತ್ಯಕ್ಷನೇ ಅದ ನಾವು, ಅಪರೋಕ್ಷನೇ ಅದನವ, ಅಪರೋಕ್ಷನೇ ಅದನ. ನಿಮಗ ನೋಡ್ಲಕ್ಕ ಬರ್ಲಾರ್ದಕ್ಕೆ ನಾಮ ರೂಪಗಳು ಕಾಣ್ಲಿಕ್ಕತ್ತಾವ. ಎಲ್ಲಿ ಬಂಗಾರದ ಅಂಗಡಿಯಾಗ ನಿಮಗೆ ಬಂಗಾರ ನೋಡ್ಲಕ್ ಬರ್ಲಾರ್ದಕ್ಕೆ ಆಭರಣಗಳು ಕಾಣ್ಲಿಕ್ಕತ್ತಾವ. ಬಂಗಾರ ನೋಡ್ರಪ್ಪ ಆನಂದ ಆಗ್ತದ, ಆಭರಣ ನೋಡಿದ್ರಿ ಅಂದ್ರೆ ಡಿಸೈನ್ಗಳು ತಲೆ ಕೆಡಿಸ್ತಾವ. ಗಂಡಂತ ಹೆಣ್ಣಂತ 84 ಲಕ್ಷ ಜೀವರಾಶಿಗಳಂತ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ, ಇಂಡಿಯಾ ಪಾಕಿಸ್ತಾನ, ಮತ್ತೇನೇನದವಲ್ಲ, ಹಿರಿಯರು ಕಿರಿಯರು, ಶ್ರೀಮಂತರು ಬಡವರು, ಪಂಡಿತರು ಪಾಮರರು, ಇವೆಲ್ಲ ಏನದವ? ಆತ್ಮನನ್ನ ನೋಡಕ್ಕೆ ಬರ್ಲಾರ್ದಕ್ಕೆ ಇವೆಲ್ಲ ನೋಡ್ಲಕತ್ತೀವಿ ನಾವು. ಅದನ್ನು ನೋಡಿದ್ರೆ ಎಲ್ಲರೂ ಒಂದೇ ಅದೀವಿ. ಅದಕ್ಕೆ ಯಥಾರ್ಥ ಪ್ರಮಾಜ್ಞಾನದಿಂದವೇ ಮೋಕ್ಷ ಹಿಂಗ ತಿಳ್ಕೊಂಡು 198ನೇ ವಿಷಯ ಅಂಕದ್ದು ಅದರದು ರಿವಿಷನ್ ಇನ್ನೊಂದ್ಸಾರಿ ಮಾಡಬೇಕಾಗಿತ್ತು. ಈಗ ಟೈಮ್ ಆಗ್ಯದ. ಇದನ್ನು ಹಿಡಿದ್ರೆ ಮತ್ತೊಂದು 15-20 ನಿಮಿಷ ಜಗ್ಗುತ್ತದ, ನಿಮ್ ನಿದ್ದೆ ಎಲ್ಲ ಡಿಸ್ಟರ್ಬ್ ಆಗ್ತದ. ಹಿಂಗಾಗಿ ಇವತ್ತಿದು ಬಿಡ್ತೀನಿ, ಮುಂಜಾನೆ ಹೇಳ್ತೀನಿ. ಇದು ಹೇಳಿ ಮತ್ತೆ ಮುಂದೆ ಹೋಗೋಣ. ಇವತ್ತು ಬೆಳಿಗ್ಗೆ ಹೇಳಿನ ಖರೆ ಅದು ರೆಕಾರ್ಡಿಂಗ್ ಆಗಿಲ್ಲ. ರೆಕಾರ್ಡಿಂಗ್ ಪರ್ಪಸ್ಗೆ ಇನ್ನೊಂದ್ಸಾರಿ ಸಂಕ್ಷಿಪ್ತವಾಗಿ ಹೇಳಿ ಮುಂದಿನ 199ನೇ ಪಾಠಕ್ಕೆ ಹೋಗೋಣ. ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಏನಾರ ಒಂದು ಹಾಡ ಹಾಡ್ತೀರಾ? ಒಂದು ಹಾಡ ಹಾಡ್ರಿ.